ಇದು ಮಾಡ್ತೀವಿ. ಕೆಲವೊಬ್ಬರಿಗೆ ಭಾಳ ನೀರು ತುಂಬಿಕೊಳ್ಳುತ್ತೆ, ಅದು ಕಮ್ಮಿ ಆಗಕ್ಕೆ ಇಂಜೆಕ್ಷನಿಂದ ಕಡಿಮೆ ಆಗಲ್ಲ. ಅಂಥವ್ರಿಗೆ ನಾವು ಏನು ಮಾಡ್ತೀವಿ ಅಂತಂದರೆ ಹೊಟ್ಟೆಯಲ್ಲಿ ನೀರಿನ ಸೂಜಿ ತೊಗೊಂಡು ನೀರು ಇದು ಮಾಡಿ ನೀರಿನ ಅಂಶ ತೆಗಿತೀವಿ. ಅದನ್ನು ಅಬ್ಡಮಿನಲ್ ಪ್ಯಾರಾಸೆಂಟೆಸಿಸ್ ಅಂತ ಹೇಳ್ತೀವಿ. ಅಂತಂದರೆ ಅಸೈಟಿಕ್ ಟ್ಯಾಪಿಂಗ್ ಅಂತಲೂ ಇನ್ನೊಂದು ವರ್ಡಲ್ಲಿ ಹೇಳ್ಬೋದು. ಅದರಿಂದ ಏನು ಮಾಡ್ತೀವಿ ಅಂತಂದರೆ ನಾವು ಅಸೈಟಿಕ್ ಟ್ಯಾಪಿಂಗ್ ಅಂತಂದರೆ ಏನು ಮಾಡ್ತೀವಿ, ಹೊಟ್ಟೆಯಲ್ಲಿರೋ ನೀರಿನ ಅಂಶನ ತೆಗಿಯೋಕ್ಕೆ ಒಂದು ಪ್ರೊಸೀಜರನ್ನು ನಾವು ಅಸೈಟಿಕ್ ಟ್ಯಾಪಿಂಗ್ ಅಥವಾ ಪ್ಯಾರಾಸೆಂಟೆಸಿಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಹೊಟ್ಟೆದಲ್ಲಿ ಈ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಎಲ್ಲಿ ಆದರೂ ಮಾಡ್ಬೋದು, ಕೆಲವೊಂದು ಕಂಡೀಷನ್ ನೋಡಿಕೊಂಡು. ಆಮೇಲೆ ಅದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಸ್ಟೆರೈಲ್ ಕಂಡೀಷನ್ ಇದರಿಂದ ಸ್ಟೆರೈಲ್ ಪ್ರಿಕಾಷನ್ಸ್ ತೊಗೊಂಡು ಏನು ಮಾಡ್ತೀವಿ ಅಂತಂದರೆ ಅವ್ರ ಇದ್ರದ್ದು ಹೊಟ್ಟೆದು ಅಂಬಲಿಕಸ್ಸು ಮತ್ತು ಇಲಿಯಕ್ ಸ್ಪೈನ್ ಅಂತ ಹೇಳ್ತೀವಿ, ಆಂಟೋಸ್ಪೈರಲ್ ಸ್ಪೈನ್ ಅಂತ. ಅದರದ್ದು ಲ್ಯಾಟರಲ್ 1/3 ಅಂತ ಹೇಳ್ಕೊತೀವಿ. ಅದರಲ್ಲಿ ಸೂದಿ ನಾವು ಹಾಕಿಬಿಟ್ಟು ಅಲ್ಲಿಂದ ಸ್ಟೆರೈಲ್ ನೀಡಲಿಂದ ಸಿರಿಂಜಿನ ನೀರು ತೆಗೆದು ನೋಡ್ತೀವಿ. ನೀರು ಬರ್ತಾ ಇದ್ದರೆ ರಕ್ತ ಅದೇನಿಲ್ಲ ಅಂದರೆ ಕ್ಲೀನ್ ಆಗಿದ್ದರೆ ಅದನ್ನು ತೊಗೊಂಡು ಫಸ್ಟಿಗೆ ಏನು ಮಾಡ್ತೀವಿ, ಟೆಸ್ಟಿಗೆ ಕಳಿಸ್ತೀವಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ನೀರನ್ನು ಹೊರಗೆ ತೆಗೆದಾದಮೇಲೆ ಆ ಟೆಸ್ಟಿಗೆ ಕಳಿಸಿರೋ ರಿಪೋರ್ಟ್ ನೋಡಿಕೊಂಡು ಅದು ಕಾರಣ ಏನಂತ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಉಳಿದಿರೋದು ಏನು ಮಾಡ್ತೀವಿ, ನೀರನ್ನು ತೊಗೊಂಡು ಅದನ್ನು ಎಷ್ಟಾಗುತ್ತೆ ಅಷ್ಟು ನೀರು ತೆಗೆದ್ರೆ ಅವ್ರಿಗೆ ಉಸಿರಾಟ ತೊಂದರೆ ಆದ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಇದು ಪ್ರೊಸೀಜರ್ ಅಸೈಟಿಕ್ ಟ್ಯಾಪಿಂಗ್ ಅಂತ ನಾವು ಹೇಳ್ತೀವಿ.